ನೋಡಿ ಫಿಫ್ತ್ ಒನ್ ಏನ್ ಕೊಟ್ಟಿದ್ದಾರೆ. ಇನ್ ಫಿಗರ್ 9.26 ಎ ಬಿ ಸಿ ಅಂಡ್ ಡಿ ಆರ್ 4 points on a circle. AC and BD intersect at point E such that angle BEC is equals to 130 degree and angle ECD is equals to 20 degree. Find angle BAC ಅಂತ ಕೊಟ್ಟಿದ್ದಾರೆ. ನೋಡಿ ಈ ರೀತಿ ಫಿಗರ್ ಇದೆ. ಇಲ್ಲಿ ಎ ಬಿ ಸಿ ಡಿ ಪಾಯಿಂಟ್ಸ್ ಇದಾವೆ ಸರ್ಕಲ್ ಮೇಲೆ. ಇನ್ನು ಇಂಟರ್ಸೆಕ್ಟ್ ಎಲ್ಲಾಗಿದೆ, ಪಾಯಿಂಟ್ ಹೀಗೆ ಇಂಟರ್ಸೆಕ್ಟ್ ಆಗಿದೆ. ಇನ್ನು ಆಂಗಲ್ ಬಿ ಇ ಸಿ 130 ಡಿಗ್ರಿ ಕೊಟ್ಟಿದ್ದಾರೆ. ಇನ್ನು ಆಂಗಲ್ ಇ ಸಿ ಡಿ ಇದು 20 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ನಮ್ಗೇನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ ಆಂಗಲ್ ಬಿ ಎ ಸಿ ಅಂದ್ರೆ ಈ ಆಂಗಲ್. ಓಕೆ, ಇಲ್ಲಿನೂ ಅಷ್ಟೇ, ಈಗ ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ವಲ್ಲ ಸೇಮ್ ಅದೇ ರೀತಿ ನೋಡಿ. ಇಲ್ಲಿ ಬಿ ಸಿ ಕಾರ್ಡ್ ಇದೆ ಅಲ್ವಾ, ಈ ಸೇಮ್ ಸೆಗ್ಮೆಂಟ್ ಅಲ್ಲಿ ಆಂಗಲ್ಸ್ ಈಕ್ವಲ್ ಇರ್ತವೆ ಅಂತ ಓದಿದೀವಲ್ವಾ. ಸೊ ಆಂಗಲ್ ಡಿ ಇಸ್ ಈಕ್ವಲ್ ಟು ಆಂಗಲ್ ಎ ಇರುತ್ತೆ ಅಲ್ವಾ. ಸೊ ನಾವು ಡಿ ಫೈಂಡ್ ಔಟ್ ಮಾಡಿರೋ ನಾವು ಎ ಹೇಳ್ಬೋದು ಸೇಮ್ ಇರುತ್ತೆ ಅಂತ. ಸೊ ನೋಡಿ ಫಸ್ಟ್ ನಾವು ಈ ಆಂಗಲ್ ಫೈಂಡ್ ಔಟ್ ಮಾಡೋಣ. ಯಾಕೆ ಲೀನಿಯರ್ ಪೇರ್ ಆಗಿ ನಮ್ಗೆ ಈ ಆಂಗಲ್ ಈಸಿಯಾಗಿ ಸಿಕ್ಬಿಡುತ್ತೆ. ಸಿಕ್ಕ ಮೇಲೆ ನಾವು ಈ ಟ್ರಯಾಂಗಲ್ ಸಿಇ ಡಿ ನಲ್ಲಿ ಆಂಗಲ್ ಸಮ್ ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ಯೂಸ್ ಮಾಡಿದ್ರೆ ನಮ್ಗೆ ಈ ಆಂಗಲ್ ಸಿಕ್ಬಿಡತ್ತೆ. ಸೊ ಆಂಗಲ್ ಡಿ ಸಿಕ್ಕರೆ ಆಂಗಲ್ ಇ ಎ ಕೂಡ ಅಷ್ಟೇ ಇರುತ್ತೆ. ಸೊ ಬರೆಯೋಣ ಈಗ. ಆಂಗಲ್ ಬಿಇ ಸಿ ಪ್ಲಸ್ ಆಂಗಲ್ ಸಿಇ ಡಿ is equals to 180 degree. ಯಾಕೆ ರೀಸನ್ ಲೀನಿಯರ್ ಪೇರ್ ಅಲ್ವಾ, ಸ್ಟ್ರೈಟ್ ಲೈನ್ ಇದೆ. ಸೊ ಲೀನಿಯರ್ ಪೇರ್ ಆಗುತ್ತೆ, 180 ಡಿಗ್ರಿ ಇರುತ್ತೆ. ಈಗ ನಮ್ಗೆ ಆಂಗಲ್ ಬಿಇ ಸಿ ಗೊತ್ತು 130 ಅಂತ. ಸೊ ಆಂಗಲ್ ಸಿಇ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈಗ ನಮ್ಗೆ ಆಂಗಲ್ ಸಿಇ ಡಿ ಬೇಕು, ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 130 ಈಕ್ವಲ್ಸ್ ಟು ಕಡೆ ಕಳ್ಸಿದ್ರೆ ಏನಾಯ್ತು, ಮೈನಸ್ ಆಗುತ್ತೆ. ಸೊ ಆಂಗಲ್ ಸಿಇ ಡಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 30 ಮಾಡಿದ್ರೆ ಎಷ್ಟು ಉಳಿತು, 50. ಸೊ 50 ಡಿಗ್ರಿ ಬಂತು. ಯಾವುದು, ಆಂಗಲ್ ಸಿಇ ಡಿ. ಈ ಆಂಗಲ್ ನಮ್ಗೆ 50 ಅಂತ ಬಂತು. ಈಗ ನಾವು ಈ ಟ್ರಯಾಂಗಲ್ ತಗೊಳ್ಳೋಣ. ಟ್ರಯಾಂಗಲ್ ಸಿಇ ಡಿ. ಇನ್ ಟ್ರಯಾಂಗಲ್ ಸಿಇ ಡಿ ಓಕೆ, ಎಲ್ಲ ಆಂಗಲ್ಸ್ ಬರೆಯೋಣ. ಆಂಗಲ್ ಇ ಸಿ ಡಿ ಪ್ಲಸ್ ಆಂಗಲ್ ಸಿಇ ಡಿ ಪ್ಲಸ್ ಆಂಗಲ್ ಡಿ ಅಂತಾನು ಬರ್ಕೋಬಹುದು. ಸೊ ಆಂಗಲ್ ಡಿ ನೇ ಬರೀತೀನಿ 180 ಡಿಗ್ರಿ. ರೀಸನ್ ಆಂಗಲ್ ಸಮ್ ಪ್ರಾಪರ್ಟಿ ಆಫ್ ಟ್ರಯಾಂಗಲ್. ಹೌದಾ, ನಮ್ಗೆ ಈ ಸಿ ಡಿ ಕೊಟ್ಟಿದ್ದಾರೆ 20 ಡಿಗ್ರಿ ಅಂತ. ಸಿಇ ಡಿ ಈಗ ತಾನೇ ಫೈಂಡ್ ಔಟ್ ಮಾಡಿದ್ವಿ 50 ಅಂತ. ಪ್ಲಸ್ ಆಂಗಲ್ ಡಿ ಗೊತ್ತಿಲ್ಲ ನಮ್ಗೆ, ಫೈಂಡ್ ಔಟ್ ಮಾಡಬೇಕು. ಸೊ ಈ ರೀತಿ ಬರೆಯೋಣ. ಈಗ ನೋಡಿ 20 ಪ್ಲಸ್ 50 70 ಆಯ್ತು. ಪ್ಲಸ್ ಡಿ ಇಸ್ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ ಆಯ್ತು. ಈಗ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 180 ಡಿಗ್ರಿ. ಈ 17 ಈಕ್ವಲ್ಸ್ ಟು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಮೈನಸ್ 70 ಡಿಗ್ರಿ. ಓಕೆ, ಈಗ ಆಂಗಲ್ ಡಿ ಇಸ್ ಈಕ್ವಲ್ಸ್ ಟು 180 ಮೈನಸ್ 70 ಮಾಡಿದ್ರೆ ಎಷ್ಟು ಉಳಿಯುತ್ತೆ, 110. ಹೌದಾ, ಈಗ ನೋಡಿ ಆಂಗಲ್ ಎ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ. ಇದಕ್ಕೆ ರೀಸನ್ ಬರಿಬೇಕು ಕಂಪಲ್ಸರಿ. ಆಂಗಲ್ಸ್ ಇನ್ ಸೇಮ್ ಸೆಗ್ಮೆಂಟ್ ಆರ್ ಈಕ್ವಲ್ ಅಲ್ವಾ. ಸೊ ನಾವೇನ್ ಹೇಳ್ಬೋದು, ಆಂಗಲ್ ಎ ಅಂದ್ರೆ ಆಂಗಲ್ ಬಿ ಎ ಸಿ ಇಸ್ ಈಕ್ವಲ್ಸ್ ಟು 110. ಆಂಗಲ್ ಎ ಅನ್ನೋದೊಂದೇ, ಆಂಗಲ್ ಬಿ ಎಸ್ ಸಿ ಅನ್ನೋದೊಂದು, ಇಲ್ಲಾಂದ್ರೆ ಇನ್ನೊಂದು ಸ್ಟೆಪ್ ಎಕ್ಸ್ಟ್ರಾ ಬರೀರಿ. ಓಕೆ, ಇದನ್ನೇ ಅಲ್ವಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದು, ಆಂಗಲ್ ಬಿ ಎಸ್ ಫೈಂಡ್ ಆಂಗಲ್ ಬಿ ಎಸ್ ಸಿ ಅಂತ. ಸೊ ಇದನ್ನ ಫೈಂಡ್ ಔಟ್ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್.